ಕೈಯಾಗ ಮೈಕ್ ಸಿಕ್ಕರೆ ಸಾಕು ರೈತ 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 ಅಂತ ಬಾಯಿ ತುಂಬ ಕರೀತಾರ. ರೈತರ ಹೆಸರು ಇವರ ಬಸರು. ಮಂಗ್ಯ ಎಮ್ಮಿ ಮಸಡಿಗೆ ಬೆಣ್ಣೆ ಒರೆಸಿ ಬೆಣ್ಣೆ ಎಲ್ಲ ತಾನ ತಿಂದು ಎಮ್ಮಿನ ಬೆಣ್ಣೆ ತಿಂದೈತಪ್ಪ ಅಂತಂದು ಹೇಳಿ ಊರ್ ತುಂಬ ಸುದ್ದಿ ಹಬ್ಸಿತ್ತಂತ. ಹಂಗಾಗೈತಿ ಇವತ್ತ ರೈತನ ಪರಿಸ್ಥಿತಿ. ರೈತ ಬೆಲೆ ಕೊಡ್ರಿ, ರೈತನ ದೇಶದ ಬೆನ್ನೆಲುಬು, ಅವನಿಗೆ ಎಲ್ಲ ಸ್ಥಾನಮಾನ ಕೊಡ್ರಿ, ರೈತನೇ ನಮ್ಮ ಉಸಿರು ಅಂತ ದೊಡ್ಡ ದೊಡ್ಡ ವೇದಿಕೆ ಒಳಗೆ ದೊಡ್ಡ ದೊಡ್ಡ ಭಾಷಣ ಮಾಡಿ ಸೀಳೆ ಚಪ್ಪಾಳೆ ಗಿಟ್ಟಿಸ್ಕೊಂಡು ಕಾಲರ್ ಮ್ಯಾಕೇರಿಸ್ಕಂತ ಮನೆಗೆ ಬರ್ತಾರ. ಅದ ರೈತ ಒಂದು ಸರ್ಕಾರಿ ಕೆಲಸಕ್ಕಂತ ಸರ್ಕಾರಿ ಕಚೇರಿಗೆ ಹೋದ ಅಂದ್ರ 10 ನಿಮಿಷದ ಕೆಲಸಕ್ಕೆ 3 ದಿನ ಅಡ್ಡಾಡಿಸ್ತಾರ. ಇವಾಗ ರೈತಿಗೆ ಕಿಮ್ಮತ್ತ ಕೊಡಂಗಿಲ್ಲ. ಕಬ್ಬಿನ ಬೆಲೆನ ಜಾಸ್ತಿ ಮಾಡ್ರಿಪ್ಪ ಅಂತಂದು ಬೀದಿ ಒಳಗೆ ನಿಂತ್ಕೊಂಡು ರೋಡ್ ನಿಂತ್ಕೊಂಡು ಹೋರಾಟ ಮಾಡಾಕತ್ತಿದ್ರ ಅದ್ರ ಬಗ್ಗೆ ಒಬ್ರು ಪಿಸಕ್ ಅನ್ನಂಗಿಲ್ಲ. ನಾವ್ ಮಾತಾಡಿದ್ರೆ ಏನಾಕತ್ತು, ನೀವ್ ಮಾತಾಡಿದ್ರೆ ಏನಾಕಂತ ಅವ್ರ ಮ್ಯಾಲ ಇವ್ರ ಮ್ಯಾಲ ಅವ್ರು ಹಾಕೊಂತ ಅವ್ರು ಹೋಗ್ಲಿ ಇವ್ರು ಹೋಗ್ಲಿ ಅಂತ ಕಾಯ್ಕಂತ ಕುಂದಿರ್ತಾರ. ಅದ್ರಾಗ ಒಬ್ರು ಹೇಳ್ತಾರ, 100-200 ರೂಪಾಯಿ ಜಾಸ್ತಿ ಮಾಡಿ ಕಳ್ಸ್ರಿ ಅವ್ರಿಗೆ ಅಂತಾರ. ಇನ್ನೊಬ್ರು ಹೇಳ್ತಾರ, ಫ್ಯಾಕ್ಟ್ರಿ ಲಾಸ್ಟ್ ನಡ್ಯಾಕತೈತಿ, ನಾವ್ ಹೆಂಗ್ ಜಾಸ್ತಿ ಮಾಡಾಕತಿ ಅಂತ. ಮತ್ ಹೇಳ್ತಾರ, ರೈತ ದೇಶದ ಬೆನ್ನೆಲುಬು, ರೈತ ಇಲ್ಲ ಅಂದ್ರೆ ನಾವು ಬದುಕಾಕ ಆಗೋಂಗೇ ಇಲ್ಲ, ರೈತನ ನಮ್ಮ ಉಸಿರು, ರೈತ ಬೆಲೆ ಕೊಡ್ರಿ ಅಂತ ಹೇಳ್ತಾರ.